ಅಲ್ಪಾಯಸ್ ಸಾವುಗಳು ಇವು ಯಾವ ಆಗಿಲ್ಲ ತಾನೆ? ಇನ್ನೂ ಯಾವ ಆಗಿಲ್ಲ ಗುರುಜಿ. ಇನ್ನೂ 40 ವರ್ಷ ಆಗಿಲ್ಲ ಅಲ್ಲ? ಇನ್ನೂ ಆಗಿಲ್ಲ ಗುರುಜಿ, ಈಗ 24. ಮದುವೆ ಬಗ್ಗೆ ಕೇಳ್ತಾ ಇದ್ರಲ್ವಾ? ಹಾಂ ಗುರುಜಿ. ಮದುವೆ 6ನೇ ತಿಂಗಳ ಮೇಲೆ ಕಣ್ಣು ಮುಚ್ಚಾಗುತ್ತೆ. 6ನೇ ತಿಂಗಳಿಲ್ಲ ಮುಂದಿನ ವರ್ಷದಲ್ಲಿ ಕನ್ಫರ್ಮ್ ನಿಮ್ಮ ಅಕ್ಕನ ಮದುವೆ ಆಗುತ್ತೆ, ಅದು ಯಾವುದೇ ಅನುಮಾನ ಇಲ್ಲ. ಅದಕ್ಕಾಗಿ ಮದುವೆ ಆಗೋಕ್ಕೋಸ್ಕರ ಶುಕ್ರ ಗ್ರಹದ ಕಲ್ಲನ್ನು ಕೊಡ್ತೀನಿ. ಅದನ್ನು ತಗೊಂಡು ಮನೇಲಿಡಿ. 100% ಶುಕ್ರ ಗ್ರಹದ ಕಲ್ಲು ಮತ್ತು ಶನಿಗೆ ಸಂಬಂಧಪಟ್ಟಂಥ ಕಲ್ಲು ಕೊಡ್ತೀನಿ. ಎರಡನ್ನೂ ಕೂಡ ನಿಮ್ಮ ಮನೆಯಲ್ಲಿ ಸುಮ್ಮನೆ ಇಡಿ, ಮದುವೆ ಆಯಿತು ಅಂತ ತಿಳ್ಕೊಳ್ಳಿ. ಕ್ರಿಸ್ಟಲ್ನ ಅದನ್ನು ಯೂಸ್ ಮಾಡಿ ನಾನು ಕೊಡೋದನ್ನು ದಯವಿಟ್ಟು ಬಂದು ಇಸ್ಕೋಗಿ. ಒಳ್ಳೆ ಕಡೆ ಸಂಬಂಧ ಸಿಗುತ್ತೆ, ಎರಡು ಯೂಸ್ ಮಾಡಿ ಸ್ಟೋನನ್ನು. ಆನ್ಲೈನ್ ಎಲ್ಲರೂ ತರಿಸಿ. ಹಾಂ, ಸಂಬಂಧ ಯಾವಾಗಿಂದ ನೋಡಕ್ ಸ್ಟಾರ್ಟ್ ಮಾಡೋಣ? 6ನೇ ತಿಂಗಳಿಂದ ನೋಡಿ. ಗುರುಬಲ ಬಂದ ಮೇಲೆ ನೋಡೋಕೆ ಸ್ಟಾರ್ಟ್ ಮಾಡಿ. 6ನೇ ತಿಂಗಳಿಂದ ಗುರುಬಲ ಬರುತ್ತೆ, ಆವಾಗಲಿಂದ ನೋಡೋಕೆ. ಇನ್ನೇನು 4 ತಿಂಗಳಿರೋದು. ಅಲ್ಲಿಗೆ 30, 60, 120 ದಿವಸ ಬಿಟ್ಬಿಟ್ಟು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿ. ಮುಂದಿನ ವರ್ಷ ಕನ್ಫರ್ಮ್ ಮದುವೆ ಆಗುತ್ತೆ. ಇವೆರಡು ಸ್ಟೋನ್ ಇಡಿ. ಅವೆರಡು ಸ್ಟೋನ್ ಇಟ್ಟಿದ್ರೆ ಇನ್ನೂ ಬೇಗನೆ ಮದುವೆ ಆಗುತ್ತೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ನಮಸ್ಕಾರ ಮೇಡಮ್. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಂದನ ಅಂತ, ಮೈಸೂರಿಂದ ಕರೆ ಮಾಡ್ತಾ ಇದ್ದೀವಿ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. 19-3-1999. 19-3-1999. ಓಕೆ, ಹುಟ್ಟಿದ ಸಮಯ? ಬೆಳಗಿನ ಜಾವ 3 ಗಂಟೆ. ಬೆಳಗಿನ ಜಾವ 3 ಗಂಟೆ. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಗುರುಗಳಿದ್ದಾರೆ ಮಾತಾಡಿ. ಮೇಡಮ್ ನಮಸ್ಕಾರ, ಏನು ಪ್ರಶ್ನೆ? ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಗಳೇ, ಯಾವಾಗ ಆಗುತ್ತೆ ಅಂತ. ನಿಮ್ಗಾ? ಹಾ ಹೌದು, ನನಗೇನೆ. ಏನು ಓದಿದ್ರಾ? ಡಿಗ್ರಿ ಆಗಿದೆ ಗುರುಗಳೇ. ಇವಾಗ ಏನು ಮಾಡ್ತಾಯಿದ್ರಾ? ಇವಾಗ ಮನೆಯಲ್ಲೇ ಇದ್ದೀನಿ, ಕೆಲ್ಸಕ್ಕೆಲ್ಲ ಕಳ್ಸಲ್ಲ ಅಂತ ಹೇಳಿದ್ರು. ಯಾವ ಊರು, ಎಲ್ಲಿಂದ ಮಾತಾಡ್ತಾಯಿದ್ರಾ? ಮೈಸೂರಿಂದ ಮಾತಾಡ್ತಾ ಇರೋದು. ಓಕೆ. ಹುಡುಗ ಹೇಗಿರಬೇಕು? ಹುಡುಗ ಹೇಗಿರ್ಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಒಳ್ಳೆ ಹುಡುಗ ಆಗಿರ್ಬೇಕು ಅಂತ. ಒಳ್ಳೆ ಹುಡುಗ ಆಗಿರ್ಬೇಕು ಅನ್ನೋದು. ಹುಡುಗನ ಮೇಲೆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತೀರಾ, ಅವಾಗ ಮದುವೆ ಆಯ್ತೀರಾ? ಅದನ್ನೆಲ್ಲ ನೋಡ್ಬೇಕಷ್ಟೇ. ಇವಾಗ ನಿಮ್ಮಲ್ಲಿ ಕೆಲ್ಸಕ್ಕೆ ಹೋಗ್ಬೇಡಿ ಅಂದ್ರೆ ತಾನೇ? ಹೌದು. ಹುಡುಗನ ಮೇಲೆ ಕೆಲ್ಸಕ್ಕೆ ಹೋಗ್ಬೇಡಿ, 2 ಎಮ್ಮೆ ಕಟ್ಕೊಡ್ತೀನಿ ಸಾಕಿಂದಿರಿ ಅಂದ್ರೆ ಇರ್ತೀರಾ? ಇಲ್ಲ ಇಲ್ಲ. ಮತ್ತೆ ಇದು ತಪ್ಪಲ್ವಾ? ಹೌದು. ನಾನು ಸುಮ್ಮನೆ ತಮಾಷೆ ಮಾಡಿದೆ. ನಿಮ್ಮ ಜಾತಕ ಸಖತ್ತಾಗಿದೆ ರೀ, ಭಾಳ ಚೆನ್ನಾಗಿದೆ. ನೀವು ಓದಿ ಗೌರ್ಮೆಂಟ್ ಕೆಲಸ ತಗೋಬೋದಾಯ್ತು, ಯಾಕೆ ಇತ್ತು ಅರ್ಧಕ್ಕೆ ಬಿಟ್ರೆ? ಮನೇಲೆಲ್ಲ ಬೇಡ ಅಂತ ಹೇಳಿದ್ರು, ಮದುವೆ ಮಾಡ್ತೀವಿ ಅಂತ. IAS KS ಎಕ್ಸಾಮ್ ಬರೀ ಅಂತ ಜಾತಕ ಇದು ಅಂತೂ ಅನ್ಯಾಯವಾಗಿ ನಿಮ್ಮ ಮನೆಯವ್ರು ಹಾಳು ಮಾಡಿದ್ದಾರೆ. ಹಿಂಗೆಲ್ಲ ಯಾರಿಗೂ ಇರಲ್ಲ ರೀ. ಬುಧ, ಗುರು, ಸೂರ್ಯ ಇವ್ರು 3 ಜನ ಇದ್ರೆ IAS KS ಎಕ್ಸಾಮ್ ಬರೆದು ಪಾಸ್ ಆಗ್ಬೋದು. ಈ 3 ಗ್ರಹ ಇರೋಕ್ಕೆ ಪುಣ್ಯ ಮಾಡಿರ್ಬೇಕು. ಪಲ್ಟೋರು ಸಿಗಾಕಲಿ ಯಾರಿಗೂ. ನಮಗೆ ಹೊಟ್ಟೆ ಹೊರಿತಿದ್ದು ಜ್ಯೋತಿಷ್ಯ ನೋಡಿದಾಗ. ಹಿಂಗೆಲ್ಲ ಇದ್ಬಿಟ್ರೆ IAS KS ಈಜಿಯಾಗಿ ಪಾಸ್ ಮಾಡ್ಬೋದು. ಏನೇಳೆ? ಈಜಿ. ಅದರಲ್ಲೂ ಕೂಡ ನೀವು ಪುರೋಹಿತರ ಫ್ಯಾಮಿಲಿ ಹುಟ್ಬಿಟ್ರೆ ನೀವು ಕನ್ಫರ್ಮ್ ಕಮಿಷನರ್ ಆಗಿಬಿಡ್ಬೋದು. ಯಾಕಂದರೆ ನ್ಯಾಲ್ಗೆ ಲಕ 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 ಅಂತ ತಿರುಗ್ತಾ ಇರುತ್ತೆ ಮಂತ್ರಗಳು ಹೇಳಿ 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 ಜ್ಞಾನ. ಏನೇಳೆ? ಯಪ್ಪ, ಅದ್ಭುತವಾದ ಜಾತಕನ ತಗೊಂಡೋಗಿ ನೀರಿಗೆ ಹಸ್ತಂಗಿದೆ ಇದು. ಏನೇಳೆ? ನಿಮ್ಮ ಲೈಫು ಪಾಸ್ಟ್ ಪೀಪಲ್ಸೇ ವೇಸ್ಟ್, ಬೇಜಾರಾಗುತ್ತೆ. 2020 ಶುಕ್ರ ದೇಶ ಸ್ಟಾರ್ಟ್ ಆಗಿಬಿಟ್ಟಿದೆ. ಮನೆಗೇನೆ ಕಟ್ಟಿದ್ರೆ ಇನ್ನೂ ಇಲ್ವಾ? ಇನ್ನೂ ಇಲ್ಲ ಗುರುಗಳೇ, ಕಟ್ಟಿಲ್ಲ, ಕಟ್ಟಬೇಕು. ಅದೇ ಅದೊಂದು ಆಪ್ಷನ್ ಕೊಟ್ಟಿದೆ, ಶುಕ್ರ ಭುಕ್ತಿಲ್ಲ ಮನೆ ಕಟ್ಟಲೇಬೇಕು ಅಂತ. ಜಾತಕ ತುಂಬ ಚೆನ್ನಾಗಿದೆ. ಓಲಿ, ನಿಮಗೆ ಗೌರ್ಮೆಂಟ್ ಕೆಲಸ ಸಿಗಲ್ಲ, ಗೌರ್ಮೆಂಟ್ ಕೆಲಸ ಹುಡುಗನಾರು ಮದುವೆ ಮಾಡಿ ಕೇಳಿ. ಹಲೋ, ಏನು ನಿಮ್ಮ ಹೆಸರು? ಚಂದನ ಅಂತ. ಯಾವಾಗ ಆಗುತ್ತೆ ಗುರುಗಳೇ? ಖಂಡಿತ ಅಲ್ಲ ಕೂಡ ನಿಮ್ಮ ಜಾತಕದಲ್ಲಿ ಓಂ ಬ್ರಹ್ಮದೇವ ಟೈಮ್ ಬಂದಿದೆ. ಇವಾಗ ಒಳ್ಳೆ ಟೈಮ್, ನಿಮ್ಗೆ ಮದುವೆ ಆಗುತ್ತೆ. ಮದುವೆ ಆಗಕ್ಕೆ ಒಂದು 2 ಟಿಪ್ಸ್ ಹೇಳ್ತೀನಿ ಮಾಡಿ. ಬೆಳಿಗ್ಗೆ ಒಂದು 10:00ವರೆಗೆ 10 ಗಂಟೆಯಿಂದ 11 ಗಂಟೆವರೆಗೂ ಒಂದು ವಾಕ್ ಮಾಡಿ. ಹಲೋ ಚಂದನ್ ಅವರೇ, 10ರಿಂದ 11 ಗಂಟೆವರೆಗೂ ಬಿಸಿಲಲ್ಲಿ ವಾಕ್ ಮಾಡಿ. 1 ಅವರ್ ವಾಕ್ ಮಾಡಿ. ಆ 1 ಅವರ್ ವಾಕಲ್ಲಿ ನಂಗೆ ಸೂರ್ಯನ ಪ್ರಾರ್ಥನೆ ಮಾಡಿ, ನನಗೆ ಒಳ್ಳೆ ಕೆಲಸ ಒಳ್ಳೆ ಹುಡುಗ ಸಿಗಲಿ ಅಂತ. ಇಲ್ಲ ನಿಮ್ಮ ಮಕ್ಕಳು ಇಲ್ಲ ನಿಮ್ಮ ಯಜಮಾರಿಗೆ ಗೌರ್ಮೆಂಟ್ ಕೆಲಸ ಇರೋ ಹುಡುಗ ಸಿಗ್ತಾನೆ. 10ರಿಂದ 11 ಗಂಟೆ ಸೂರ್ಯ 11ನೇ ಮೇಲೆ ಇರ್ತಾನೆ, ಲಗ್ನಕ್ಕೆ 11ನೇ ಮೇಲೆ ಇರ್ತಾನೆ. ಈ ಟೈಮಲ್ಲಿ ವಾಕ್ ಮಾಡಿ. ವಿತಿನ್ ನೀವು ವಾಕ್ ಮಾಡೋದ್ರೆ ನಿಮ್ಮ ಸಕ್ಸಸ್ ಜಾಸ್ತಿ. ಅದರಲ್ಲಿಂದ ಭಾನುವಾರ ಬುಡದಲ್ಲೇ ವಾಕ್ ಮಾಡಿ. ಭಾನುವಾರ ಮತ್ತು ಗುರುವಾರ ನಿಮ್ಮ ಮದುವೆ ಬೇಗ ಆಗುತ್ತೆ. ಒಳ್ಳೆಯದಾಗಲಿ ಚಂದನ್ ಅವರೇ. ಓಕೆ, ತುಂಬ ಸುಲಭವಾದ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಖಂಡಿತ ಮಾಡಿ ಮೇಡಮ್, ಒಳ್ಳೇದಾಗತ್ತೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. 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 ಹಲೋ.
ಕೇಳಿಸ್ತಿದ್ಯಾ? ಸ್ವಲ್ಪ ಜೋರಾಗಿ ಮಾತಾಡಿ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಭುವನ್ ಆರು, ನನ್ನ ಬಗ್ಗೆನೆ. 29/8/2001. 29/8/2001. ಹುಟ್ಟಿದ ಸಮಯ ಕೆಲ್ಸದ ಬಗ್ಗೆ 1:05 PM. ಮಧ್ಯಾಹ್ನ. ಓಕೆ. ಎಲ್ಲಿ ಡೇಟ್ ಆಫ್ ಬರ್ತು? 29/8/2001. 29/8/2001. ಮಧ್ಯಾಹ್ನ 1 ಗಂಟೆ 5 ನಿಮಿಷ. 1 ಗಂಟೆ 5 ನಿಮಿಷ. ಏನು ಸರ್ ಪ್ರಶ್ನೆ? ಅದೇ M.Com ಕಂಪ್ಲೀಟ್ ಆಗಿದ್ದು, ಕೆಲಸ ಹುಡುಕ್ತಾ ಇದೆ, ಎಲ್ಲೂ ರಿಪ್ಲೈ ಬರ್ತಾ ಇಲ್ಲ ನೆಟ್ಟಿಗೆ. ಅದಕ್ಕೆ ಯಾವಾಗ ಆಗ್ಬೋದು ಅಂತ. ಎಲ್ಲಿ ಇವಾಗ ಏನು ಮಾಡ್ತಾ ಇದ್ದೀರಾ? ಅದೇ ಕಂಪ್ಲೀಟ್ ಆಯ್ತು, ಡಿಸೆಂಬರ್ಗೆ ರಿಸಲ್ಟ್ ಬಂತು. ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಎಲ್ಲೂ ರಿಪ್ಲೈ ಬರ್ತಾ ಇಲ್ಲ, ಅದಕ್ಕೆ ಏನು ಅಂತ ಕೇಳಕ್ಕೆ ಅಂತ. ನಮ್ಮಲ್ಲಿ ಒಂದು ಬುಧಗ್ರಹ ಸಂಬಂಧಪಟ್ಟಂಥ ಬ್ರಾಸ್ಲೆಟ್ ಕೊಡ್ತೀವಿ. ಓಕೆ. ಅದನ್ನೊಂದು ಯೂಸ್ ಮಾಡಿ, ಮತ್ತು ಸೂರ್ಯಗ್ರಹದ ಮತ್ತು ರೂಬಿ ಸಣ್ಣ ಕಲ್ಲು ಕೊಡ್ತೀನಿ. ಅದನ್ನು ನೀವು ನಿಮ್ಮ ಡಾಲರ್ ಮಾಡಿಕೊಳ್ಳಲ್ಲ ಕೇಳಿ, ನಿಮ್ಮ ಕೆಲಸ ಪಟ್ಟಂತ ಆಗುತ್ತೆ ಸರ್. ಎಲ್ಲಿಂದ ಮಾತಾಡ್ತಿದ್ದೀರಾ? ಬೆಂಗಳೂರು. ಖಂಡಿತಲ್ಲೂ ಕೂಡ ನಾನು ಚಾಮರಾಜಪೇಟೆ. ನಮ್ಮಲ್ಲಿ ಸಿಗುವಂಥ ಕ್ರಿಸ್ಟಲ್ಸ್ ಬುಧಗ್ರಹದ ಒಂದು ಬ್ರಾಸ್ಲೆಟ್ ಕೊಡ್ತೀನಿ, ಮತ್ತು ರೂಬಿಗೆ ಸಂಬಂಧಪಟ್ಟಂಥ ಕ್ರಿಸ್ಟಲ್ನ ಕೊಡ್ತೀನಿ. ಅದನ್ನು ನೀವು ಪರ್ಸಲ್ಲಿ ಯೂಸ್ ಮಾಡಿ, ಇಲ್ಲ ಡಾಲರ್ ಯೂಸ್ ಮಾಡಿ. ಇವೆರಡನ್ನೂ ಒಟ್ಟಿಗೆ ಯೂಸ್ ಮಾಡಿ ನಿಮಗೆ ಕೆಲಸ ಆಗುತ್ತೆ. ಯಾವಾಗ ತಗೋತೀರಾ? ಮತ್ತೆ ಗೌರ್ಮೆಂಟ್ ಎಕ್ಸಾಮು ಟ್ರೈ ಮಾಡ್ತಾ ಇದೆ, ಅದೇನಾದ್ರು ಆಗುತ್ತಾ? ನಿಮಗೆ ನನಗೆ 4 ಬಾರಿಸ್ಬೇಕು ಅನಿಸುತ್ತೆ. ನಾನು ಹೇಳ್ದೆ ತಾನೆ ಯಾವಾಗ ತಗೋತೀರಾ ಅಂತವ. ಉಲ್ಟಾ ಹೋಗ್ತಾ ಇದ್ದೀರಾ? ಕೇಳಿಸ್ತು ತಾನೆ? ಕೇಳಿಸಿ ಕೂಡ ಕಾಗೆ ಹಾರಿಸ್ತಾ ಇದ್ದೀರಾ? ಬರ್ತೀನಿ ಬಂತು. ಮತ್ತು ಮುಂಚೆ ಬೊಗಳಕ್ಕೆ ಏನಾಗಿತ್ತು? ಇದನ್ನು ತಪ್ಪುತ್ತಾನೆ ನಿಮ್ಮದು. ನಾವು ಮಾತಾಡ್ಬೇಕಾದ್ರೆ ಮಾತ್ರ ಮತ್ತೆ ಮುಂದಕ್ಕೆ ಹೋಗೋದು. ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ಲ ಅಂತೀರ. ಗೌರ್ಮೆಂಟ್ ಕೆಲಸ ನಿಮ್ಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಖಂಡಿತಲ್ಲೂ ಕೂಡ. ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ. ಸೂರ್ಯ ಬಲವಾಗಿದ್ದಾನೆ. ಸೂರ್ಯಗ್ರಹನೇ ನಾನು ಕೂಡ ಹೇಳಿದ್ದು, ರೂಬಿನ ಯೂಸ್ ಮಾಡಿ ಅಂತ. ರೂಬಿ ಅಂದರೆ ಸೂರ್ಯಗ್ರಹನೇ. ಬುಧಗ್ರಹ ನಿಮಗೆ ಜಾಗದಲ್ಲಿ 11th ಲಾರ್ಡಲ್ಲಿ ತುಂಬ ಚೆನ್ನಾಗಿದೆ. ಸೂರ್ಯ ಮತ್ತು ಬುಧ ಇಬ್ಬರು ಸ್ವಂತ ಮಲ್ಲಿದ್ದಾನೆ.